ಟುಕೆ ಮೀಡಿಯಾಗೆ ಸ್ವಾಗತ. ನಾನು ಜಗದೀಶ್. ಡೊನಾಲ್ಡ್ ಟ್ರಂಪ್ ಭಾರತ ಹಾಗೂ ಮೋದಿ ಬಗ್ಗೆ ನೀಡಿರುವ ಹೇಳಿಕೆ ಈಗ ಎಲ್ಲರನ್ನ ಅಚ್ಚರಿಗೊಳಿಸಿದೆ. ಡೊನಾಲ್ಡ್ ಟ್ರಂಪ್ ಏನು ಹೇಳಿದ್ದಾರೆ ಅಂತ ನೋಡೋದಾದ್ರೆ, ಭಾರತದ ಮೇಲೆ ದಾಳಿಯಾದರೆ ಅಮೆರಿಕ ಸಹಾಯಕ್ಕೆ ಬರುತ್ತೆ. ಯಾವಾಗ PM ಮೋದಿ ಇರೋ ತನಕ ಮಾತ್ರ ಈ ಆಫರ್ ಇರುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಭರವಸೆ ನೀಡಿದ್ದಾರೆ. ಏನಿದು ಸ್ಟೋರಿ, ಯಾಕೆ ಈ ಥರ ಅನ್ನೋದನ್ನು ನೋಡೋದಾದರೆ ನೋಡಿ, G7 ಶೃಂಗಸಭೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ನಡುವೆ ಮಹತ್ವದ ದ್ವಿಪಕ್ಷೀಯ ಮಾತುಕತೆ ನಡೆಯಿತು. ಈ ವೇಳೆ ಭಾರತದ ಕುರಿತು ಅತ್ಯಂತ ಆತ್ಮೀಯವಾಗಿ ಮಾತನಾಡಿದಂತಹ ಟ್ರಂಪ್, ಪ್ರಧಾನಿ ಮೋದಿ ಅಧಿಕಾರದಲ್ಲಿರುವವರೆಗೂ ಭಾರತದ ರಕ್ಷಣೆಗೆ ಅಮೆರಿಕ ಸದಾ ಸಿದ್ಧವಾಗಿರುತ್ತೆ ಅಂತ ಭರವಸೆ ನೀಡಿದರು. ಫ್ರಾನ್ಸ್ನಲ್ಲಿ G7 ಶೃಂಗಸಭೆ ನಡೆಯುತ್ತಿದೆ. ಮೇ 25 ಅಂದರೆ 2025 ಆಪರೇಷನ್ ಸಿಂಧೂರ್ ನಂತರ ಉಭಯ ನಾಯಕರ ನಡುವೆ ನಡೆದ ಮೊದಲ ಮುಖಾಮುಖಿ ಮಾತುಕತೆ ಇದಾಗಿದೆ. ಅಂದರೆ ಟ್ರಂಪ್ ಹೇಳಿರುವಂತಹ ಮಾತುಕತೆ ಏನು, ಟ್ರಂಪ್ ಹೇಳಿದ್ದಾದರೂ ಏನು ಅನ್ನೋದನ್ನು ನೋಡೋದಾದರೆ, ಸುದ್ದಿಗಾರರಿಗೆ ಮಾತನಾಡಿದಂತಹ ಟ್ರಂಪ್, ಮೋದಿಯವರೇ ಭಾರತದ ನಾಯಕನಿರುವಾಗ ಆ ದೇಶದ ಮೇಲೆ ಯಾರಾದರೂ ದಾಳಿ ಮಾಡಿದರೆ ನಾವು ಅವರ ಸಹಾಯಕ್ಕೆ ಖಂಡಿತವಾಗಿಯೂ ಧಾವಿಸುತ್ತೇವೆ. ಇನ್ನು ಇದೇ ವೇಳೆ ಭಾಷ್ಯದ ದಾಟಿಯಲ್ಲಿ ಮಾತನಾಡಿದಂತ ಅವರು, ಒಂದು ವೇಳೆ ಮೋದಿಯವರ ಬದಲಿಗೆ ಹೊಸ ನಾಯಕರು ಬಂದರೆ ನಮ್ಮ ನಿಲುವು ಹೇಗಿರುತ್ತೆ ನನಗೆ ಖಚಿತವಿಲ್ಲ ಅಂತ ನಗೆ ಬೀರಿದರು. ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧದ ಬಗ್ಗೆ ಮಾತನಾಡುತ್ತಾ, ಭಾರತ ಮತ್ತು ಅಮೆರಿಕ ನಡುವೆ ಅತ್ಯುತ್ತಮ ಸಂಬಂಧವಿದೆ. ಉಭಯ ದೇಶಗಳು ಹಿಂದೆಂದಿಗಿಂತಲೂ ಈಗ ಹೆಚ್ಚು ಹತ್ತಿರವಾಗಿದೆ. ಇದು ನಮ್ಮಿಬ್ಬರ ಸ್ನೇಹದಿಂದ ಆರಂಭವಾಗಿರೋದು ಅಂತ ಭಾರತ ಮತ್ತು ಅಮೆರಿಕ ಸಂಬಂಧದ ನಡುವಿನ ಒಂದು ಬಣ್ಣವನ್ನ ಬಣ್ಣಿಸಿದರು. ಇನ್ನು ಕಠಿಣ ವ್ಯಾಪಾರಿ ಮೋದಿ. ಇನ್ನು ಮೋದಿಯವರ ಬಗ್ಗೆ ಬಣ್ಣಿಸುತ್ತಾ ಟ್ರಂಪ್ ವ್ಯಾಪಾರ ವ್ಯವಹಾರಗಳ ಕುರಿತು ಮೋದಿಯವರನ್ನ ಶ್ಲಾಘಿಸಿ, ಮೋದಿಯವರು ಬಹಳ ಕಠಿಣ ವ್ಯಾಪಾರಿ. ಮೋದಿ ನಾಯಕತ್ವದಲ್ಲಿ ಭಾರತ ಇನ್ನಷ್ಟು ಅಭಿವೃದ್ಧಿ ಹೊಂದಲಿದೆ. ಅವರು ಇದುವರೆಗೂ ಭಾರತಕ್ಕೆ ಯಾವುದೇ ತೊಂದರೆಯನ್ನ ಈಗ ನೀಡಿಲ್ಲ, ಅಂತಹ ಕೆಲಸವನ್ನ ಕೂಡ ಮಾಡಿಲ್ಲ ಎನ್ನುವಂಥ ಮಾತನ್ನು ಅಲ್ಲಿ ಶ್ಲಾಘಿಸಿದರು. ಇನ್ನು ನಾವಿಕರ ಸಾವಿಗೆ ಸಂತಾಪ. ಇತ್ತೀಚೆಗೆ ಗಲ್ಫ್ ಪ್ರದೇಶದಲ್ಲಿ ಅಮೆರಿಕದ ಸೇನಾ ಕಾರ್ಯಾಚರಣೆ ವೇಳೆ ಸಿಲುಕಿದಂತಹ 3 ಭಾರತೀಯ ನಾವಿಕರು ಮೃತಪಟ್ಟಿದ್ದಕ್ಕೆ ಟ್ರಂಪ್ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಅದೊಂದು ಕಠಿಣ ವೃತ್ತಿ ಎಂದು ನನಗೆ ತಿಳಿದಿದೆ. ಆ ಘಟನೆ ಬಗ್ಗೆ ನಾನು ಕೇಳಿ ವಿಷಾದಿಸುತ್ತೇನೆ. ನಾವು ಈ ಘಟನೆ ಬಗ್ಗೆ ಗಮನ ಹರಿಸ್ತೇವೆ ಅಂತ ಹೇಳಿದ್ರು. ಇನ್ನು 2025 ಫೆಬ್ರವರಿಯಲ್ಲಿ ಟ್ರಂಪ್ 2ನೇ ಬಾರಿಗೆ ಅಮೆರಿಕ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಮೋದಿ ಅವರ ಶ್ವೇತಭವನಕ್ಕೆ ಭೇಟಿ ನೀಡಿದರು. ಅದಾದ 16 ತಿಂಗಳ ಬಳಿಕ ಈ ಇಬ್ಬರು ನಾಯಕರು ಈಗ ಫ್ರಾನ್ಸ್ನಲ್ಲಿ ಮುಖಾಮುಖಿಯಾಗಿದ್ದಾರೆ. ಈ ಭೇಟಿಯ ಇತ್ತೀಚಿನ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಅವರ ಭಾರತ ಭೇಟಿಯ ಮುಂದುವರೆದ ಭಾಗವಾಗಿದ್ದು, ತೆರಿಗೆ ಮತ್ತು ವ್ಯಾಪಾರದ ವಿಚಾರದಲ್ಲಿ ಇರುವಂತಹ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಎರಡು ದೇಶಗಳು ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬಲಪಡಿಸಲು ನಿರ್ಧರಿಸಿವೆ. ಈ ಸಭೆಯ ಜಾಗತಿಕ ರಾಜಕಾರಣದಲ್ಲಿ ಭಾರತ ಮತ್ತು ಅಮೆರಿಕ ದೃಢವಾಗಿ ಮೈತ್ರಿಯ ಸಂಕೇತವಾಗಿ ಹೊರಹೊಮ್ಮಿದೆ. ಹಾಗಾಗಿ ಈಗ ಇರುವಂತಹ ಚೀನಾ, ರಷ್ಯಾ ಮುಂತಾದ ದೇಶಗಳಿಗೆ ಈಗ ನಡ್ಕ ಶುರುವಾಗಿದೆ. ಯಾಕಂತಂದರೆ ಮೋದಿ ಹಾಗೂ ಟ್ರಂಪ್ ಸೇರಿದರೆ ಇನ್ನು ಕೆಲವೊಂದಿಷ್ಟು ನಾಯಕರಿಗೆ ಭಯ ಹುಟ್ಟು ಹಾಕೋದು ಖಂಡಿತ. ಯಾಕಂತಂದರೆ ಮೋದಿ ಮತ್ತು ಟ್ರಂಪ್ ತೆಗೆದುಕೊಳ್ಳುವಂತಹ ನಿರ್ಧಾರ ಇಡೀ ಜಗತ್ತೇ ಅಚ್ಚರಿ ಪಡ್ಕೊಳ್ತಾರೆ. ಅಂತಹ ನಿರ್ಧಾರಗಳನ್ನು ಆ ಮೋದಿ ಮತ್ತು ಟ್ರಂಪ್ ತೆಗೆದುಕೊಳ್ತಾರೆ. ವರ್ಲ್ಡಲ್ಲೇ ಈ ಬೆಸ್ಟ್ ನಾಯಕರು ಮತ್ತು ದಂಡ ನಾಯಕರು ಮತ್ತು ಹಿರಿಯ ನಾಯಕರು, ಹಾಗೆಯೇ ಇವರು ತೆಗೆದುಕೊಳ್ಳುವಂತಹ ನಿರ್ಧಾರಗಳನ್ನು ಎಲ್ಲರೂ ಒಪ್ಪಲೇಬೇಕಾಗುತ್ತೆ. ಯಾಕಂತಂದರೆ ಅಂಥ ಒಂದು ಪರಿಸ್ಥಿತಿಯನ್ನು, ಅಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಆಲ್ರೆಡಿ ಎಲ್ಲ ನಾಯಕರನ್ನು ಭಯಪಡಿಸಿದ್ದಾರೆ. ನಮ್ಮ ಮೋದಿ ಅಂದರೆ ವಿಶ್ವಗುರು ಹಾಗೆ ಅನಿಸ್ಕೊಳ್ಳೋದು ಅದು ಸುಮ್ಮನೆನಾ? ಹಾಗಾಗಿ ಈಗ ಮೋದಿ ಹಾದಿಯಲ್ಲಿ ಟ್ರಂಪ್ ಕೂಡ ನಡೀತಿದ್ದಾರೆ ಎನ್ನುವಂಥ ಮಾತು ಕೂಡ ಇರುವಂಥದ್ದು. ಹಾಗಾಗಿ ಮೋದಿ ಬಗ್ಗೆ ಸಾಕಷ್ಟು ಒಳ್ಳೆಯ ಅಭಿಪ್ರಾಯಗಳನ್ನು ತೆಗೆದುಕೊಂಡಿರುವಂತಹ ಟ್ರಂಪ್ ಈಗ ಮೋದಿ ಇರುವವರೆಗೂ ಕೂಡ ಭಾರತದ ಮೇಲೆ ನಾವು ಒಳ್ಳೆಯ ಅಭಿಪ್ರಾಯವನ್ನು ಹೊಂದಿರ್ತೇವೆ, ಮತ್ತು ಮೋದಿ ಇರುವವರೆಗೂ ಕೂಡ ನಾವು ಭಾರತದ ಸಹಾಯಕ್ಕೆ ಬರ್ತೇವೆ. ಮೋದಿ ಇರೋವರೆಗೂ ಕೂಡ ಈ ಒಂದು ಆಫರ್ ಯಾವುದೇ ಕಾರಣಕ್ಕೂ ಭಾರತಕ್ಕೆ ಯಾವುದೇ ತೊಂದರೆ ಆಗದ ಹಾಗೆ ನೋಡ್ಕೊಳ್ತೇವೆ ಅಂತ ಟ್ರಂಪ್ ಭರವಸೆಯನ್ನು ನೀಡಿದ್ದಾರೆ. ಇದು ಭಾರತೀಯರಿಗೂ ಕೂಡ ಒಂದು ಖುಷಿಯ ವಿಚಾರನೆ ಹೌದು. ಈ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.